ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮಾತಾಡ್ತಾ ಇರೋದು ಒಬ್ಬ ಗೌರ್ಮೆಂಟ್ ಬಸ್ ಡ್ರೈವರ್ನ ಮಗ ಆದಂಥ ನವೀನ್ ಕುಮಾರ್ ಗೌಡ ಆಕ್ಟರ್ ಆಗಬೇಕು ಅನ್ನೋ ಕನಸ್ಕೊಂಡು ಬೆಂಗಳೂರು ಅನ್ನೋ ಸಿಟಿಗೆ ಬಂದು ಅವಕಾಶಕ್ಕೋಸ್ಕರ ಅಲ್ದಾಡಿ ಬಂದಂಥ ಅವಕಾಶನ ಬಳಸ್ಕೊಂಡು ಹಲವಾರು ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿ ಜಂಬದ ಹುಡುಗಿ ಅನ್ನೋ ಮೂವಿಯಿಂದ ಡೆಬ್ಯೂ ಮಾಡಿ ಆಮೇಲಿಂದ ಹೀರೋ ಆಗಿ ಹಿಟ್ ಮೇಲೆ ಇಟ್ಕೊಟ್ಟು ಕನ್ನಡ ಟಾಪ್ ಸ್ಟಾರ್ ಆಗಿ ಬೆಳೆದಂಥ ರಾಕಿಂಗ್ ಸ್ಟಾರ್ ಯಶ್ ಅವರ 10 ಬೆಸ್ಟ್ ಫಿಲಮ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ. ಇನ್ನು 10ನೇದಾಗಿ ನೋಡ್ತಾ ಬಂದರೆ ಮೊಗ್ಗಿನ ಮನಸ್ಸು. ಈ ಮೂವಿ ಬಂದಿದ್ದು 2008ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.3. ಈ ಮೂವಿನಲ್ಲಿ ಫಾರ್ ದಿ ಫಸ್ಟ್ ಟೈಮು ರಾಧಿಕಾ ಪಂಡಿತ್ ಮತ್ತು ಯಶ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಈ ಮೂವಿನಲ್ಲಿ ಪ್ರೀತಿಸಿದ್ರೆ ಮಾತ್ರ ಅಲ್ಲ, ಅದ್ರ ಜೊತೆ ತಂದೆ ತಾಯಿಯವರ ಕನಸನ್ನು ಕೂಡ ಈಡೇರಿಸಬೇಕು. ಮತ್ತು ಅದ್ರ ಜೊತೆ ಟೀನೇಜಲ್ಲಿ ಸ್ಟಾರ್ಟ್ ಆದಂಥ ಲವ್ ಎಂಗೇಜ್ವರೆಗೂ ಇದ್ದರೆ ಅದೇ ಟ್ರೂ ಲವ್ ಅಂತ ಈ ಮೂವಿನಲ್ಲಿ ಹೇಳಿದ್ದಾರೆ. ಈ ಮೂವಿ ಪ್ರತಿಯೊಬ್ಬ ಯುವಕ ಯುವತಿಗೂ ಅನ್ವಯಿಸುವಂಥ ಮೂವಿ. ತಪ್ಪದೆ ನೋಡಿಲ್ಲ ಅಂದರೆ ನೋಡಿ, ಆಲ್ಮೋಸ್ಟ್ ಆಲ್ ನೋಡಿರ್ತೀರಾ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಇನ್ನು 9ನೇದಾಗಿ ನೋಡ್ತಾ ಬಂದರೆ ರಾಜಧಾನಿ. ಈ ಮೂವಿ ಬಂದಿದ್ದು 2011ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.1. ಈ ಮೂವಿನಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಹೆಂಗೆ ಕ್ರಿಮಿನಲ್ ಆಗಿ ಬದಲಾಗ್ತಾನೆ, ಆ ಬದಲಾಗೋದಕ್ಕೆ ಅವನ ಪರಿಸ್ಥಿತಿ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತೋ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ಕೂಡ ಇವರ ಕೆರಿಯರ್ನ ಒಂದು ಬೆಸ್ಟ್ ಮೂವಿ ಅಂದರೆ ತಪ್ಪಾಗಲ್ಲ. ಇನ್ನು 8ನೇದಾಗಿ ಮಾತಾಡ್ತಾ ಬಂದರೆ ಗೂಗ್ಲಿ. ಈ ಮೂವಿ ಬಂದಿದ್ದು 2013ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.5. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಮೂವಿ. ಈ ಮೂವಿಗೆ ಈಗಲೂ ಕೂಡ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ. ಈ ಮೂವಿಯಿಂದಲೇ ಯಶ್ ಒಬ್ಬರು ಸ್ಟಾರ್ ಆಗಿ ಬೆಳೆದಿದ್ದು. ಈ ಮೂವಿನಲ್ಲಿ ಶರತ್ ಮತ್ತು ಸ್ವಾತಿ ನಡುವೆ ಇರೋ ಲವ್ ಸ್ಟೋರಿ ತುಂಬ ಜನ ಯೂತ್ಸ್ಗೆ ಕನೆಕ್ಟ್ ಆಗಿತ್ತು. ಇದರ ಸಾಂಗ್ಸ್ ಕೂಡ ಇವತ್ತಿಗೂ ಎವರ್ಗ್ರೀನು. ಮತ್ತು ಇದರಲ್ಲಿರೋ ಅನೇಕ ಡೈಲಾಗ್ಸ್ನ ಇವತ್ತಿಗೂ ನಮ್ಮ ಮೀಮರ್ಸು ಮತ್ತು ಟ್ರೋಲರ್ಸು ಯೂಸ್ ಮಾಡೋದನ್ನು ನಾವೆಲ್ಲ ನೋಡ್ತಲೇ ಇದ್ದೀವಿ. ಇನ್ನು 7ನೇದಾಗಿ ನೋಡ್ತಾ ಬಂದರೆ ಡ್ರಾಮಾ. ಈ ಮೂವಿ ಬಂದಿದ್ದು 2011ರಲ್ಲಿ. ಇದರಲ್ಲಿ ಯಶ್ ಮತ್ತು ಯೋಗರಾಜ್ ಭಟ್ರು ಕಾಂಬಿನೇಷನ್ನು ಮತ್ತು ಯಶ್ ಆ್ಯಂಡ್ ರಾಧಿಕಾ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿ ಕೂಡ ಬಂತು. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.9. ಇದರಲ್ಲಿರೋ ಕಾಮಿಡಿ ಡೈಲಾಗ್ಸು ಮತ್ತು ವೆಂಕಟೇಶ ಸತೀಶ ಆಡೋವಂಥ ಕವಿತೆಗಳು, ಅವ್ರು ಮಾಡೋ ಚೇಷ್ಟೆಗಳು ಇವತ್ತಿಗೂ ನಮ್ಮ ಯೂತ್ಸ್ಗೆ ತುಂಬ ಇಷ್ಟ. ಮತ್ತು ಇದರಲ್ಲಿ ಬರೋ ಡೈಲಾಗ್ಸ್ಗಳು ಇವತ್ತಿಗೂ ನಮ್ಮ ಟ್ರೋಲರ್ಸ್ಗೂ ಮೀಮರ್ಸ್ಗೂ ಒಂದು ಫುಲ್ ಮೀಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಇದರಲ್ಲಿನ ಸಾಂಗ್ಸ್ ಕೂಡ ಸೂಪರ್ ಹಿಟ್ ಸಾಂಗ್ಸು. ಇದರಲ್ಲಿ ಬೊಂಬೆ ಆಡಿಸೋವನು ಮೇಲೆ ಕುಂತೇವನೇ, ಈ ಸಾಂಗ್ನ ಯಾರೂ ಮರೆಯಲ್ಲ. ಇನ್ನು 6ನೇದಾಗಿ ನೋಡ್ತಾ ಬಂದರೆ ಕಿರಾತಕ. ಬೇಸಿಕ್ಲಿ ಇದೊಂದು ರೀಮೇಕ್ ಮೂವಿ. ತಮಿಳಿನ ಕಾಲವಾಣಿ ಅನ್ನೋ ಮೂವಿಯ ರೀಮೇಕ್ ಇದು. ಆದರೆ ಇದಕ್ಕೆ ನಮ್ಮ ಮಂಡ್ಯ ಸ್ಲ್ಯಾಂಗ್ನ ಮಿಕ್ಸ್ ಮಾಡಿ ರೀಮೇಕಿಂದ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಈ ಮೂವಿನ. ಈ ಮೂವಿ ಬಂದಿದ್ದು 2010ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.1. ಇದರಲ್ಲಿ ನಮ್ಮ ಗೂಳಿ ಮಾಡೋ ಕಾಮಿಡಿಗಳು, ಅದಕ್ಕೆ ಸಪೋರ್ಟ್ ಮಾಡೋ ಅವನ ಫ್ರೆಂಡ್ಸು, ಒಂದು ಕ್ಯೂಟ್ ಲವ್ ಸ್ಟೋರಿ ಎಲ್ಲ ಸಕ್ಕತ್ತಿದ್ದಾವೆ. ಇವತ್ತಿಗೂ ಈ ಮೂವಿ ನೋಡಿದ್ರೆ ನಗದೇ ಇರೋ ಆಡಿಯನ್ಸೇ ಇಲ್ಲ. ಈ ಮೂವಿಯಿಂದ ಯಶ್ ಒಬ್ಬ ಆಕ್ಟರ್ ಆಗಿ ರೆಕಗ್ನೈಸ್ ಆದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 5ನೇದಾಗಿ ನೋಡ್ತಾ ಬಂದರೆ ಗಜಕೇಸರಿ. ಈ ಮೂವಿ ಬಂದಿದ್ದು 2014ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 6.4. ಇದರಲ್ಲಿ ಕೃಷ್ಣ ಟ್ರೈಬಲ್ ಪೀಪಲ್ಸ್ನ ಮತ್ತು ಅವರ ಅರಣ್ಯನ ಯಾವ ಥರ ಕಾಪಾಡ್ದ ಅನ್ನೋದೇ ಈ ಮೂವಿ ಸ್ಟೋರಿ. ಇದರಲ್ಲಿರೋ ಕಾಮಿಡಿ ಮತ್ತು ಆ್ಯಕ್ಷನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬಾಹುಬಲಿಯಾಗಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಶ್ ಅವರಿಲ್ಲಿ. ಈ ಮೂವಿ ಕೂಡ ಇವರ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟು ಬ್ಲಾಕ್ ಬಾಸ್ಟರ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 4ನೇದಾಗಿ ನೋಡ್ತಾ ಬಂದರೆ ರಾಜಾಹುಲಿ. ಈ ಮೂವಿ ಬಂದಿದ್ದು 2013ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.1. ಈ ಮೂವಿ ಕೂಡ ತಮಿಳಿನ ಸುಂದರಂ ಪಾಂಡ್ಯ ಮೂವಿಯ ರೀಮೇಕು. ಆದರೆ ಈ ಮೂವಿನಲ್ಲಿ ಕೂಡ ಮಂಡ್ಯ ಸ್ಲ್ಯಾಂಗ್ನ ಮಿಕ್ಸ್ ಮಾಡಿ ಅಣ್ತಮ್ಮ ಅನ್ನೋ ಡೈಲಾಗ್ನ ಕ್ರಿಯೇಟ್ ಮಾಡಿ ನಮ್ಮ ಪ್ರತಿಯೊಬ್ಬ ಆಡಿಯನ್ಸ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಾರೆ. ಇದರಲ್ಲಿ ರಾಜಾ ಹುಲಿಯಾಗಿ ಅವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಲು. ಇನ್ನು 3ನೇದಾಗಿ ನೋಡ್ತಾ ಬಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಈ ಮೂವಿ ಬಂದಿದ್ದು 2014ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 7.3. ಈ ಮೂವಿ ತುಂಬ ಜನರ ಆರ್ಟ್ ಫೇವ್ರೇಟ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮೂವಿ 200ಕ್ಕಿಂತ ಜಾಸ್ತಿ ದಿನ ಥಿಯೇಟರಲ್ಲಿ ಪ್ರದರ್ಶನ ಆಗಿದೆ. ಈ ಮೂವಿಯಿಂದ ಯಶ್ ಅವರು ಒಬ್ಬ ಸೂಪರ್ ಸ್ಟಾರ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದ್ಬಿಟ್ರು. ಈ ಮೂವಿನಲ್ಲಿ ಮತ್ತೆ ಯಶ್ ರಾಧಿಕಾ ಕಾಂಬೋ ರಿಪೀಟು. ನಾಗರಾವು ರಾಮಾಚಾರಿ ಕ್ಯಾರೆಕ್ಟರ್ ರೆಫರೆನ್ಸು ಮತ್ತು ಇದರಲ್ಲಿನ ಸಾಂಗ್ಸು ಫೈಟ್ಸು ಪ್ರತಿಯೊಬ್ಬರಲ್ಲೂ ಕೂಡ ಐ ಫೀಲ್ ಕೊಡ್ತು. ಹಾಗಾಗಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಯಶ್ ಅವರ ಕೆರಿಯರ್ನಲ್ಲೇ ಒಂದು ಮೈಲಿಗಲ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 2ನೇದಾಗಿ ನೋಡ್ತಾ ಬಂದರೆ KGF ಚಾಪ್ಟರ್ 1. ಈ ಮೂವಿ ಬಂದಿದ್ದು 2018ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 8.2. ಈ ಮೂವಿ ನಮ್ಮ ಸ್ಯಾಂಡಲ್ವುಡ್ನ ಮತ್ತು ನಮ್ಮ ಯಶ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಯ್ತು. ಮತ್ತು ಈ ಮೂವಿ ಬಂದಮೇಲೆ ನಮ್ಮ ಸ್ಯಾಂಡಲ್ವುಡ್ನ ಸ್ಟ್ಯಾಂಡರ್ಡ್ಸೇ ಚೇಂಜ್ ಆಗೋಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರಶಾಂತ್ ನೀಲ್ ಯಶ್ ಕಾಂಬೋ ಮ್ಯಾಜಿಕ್ನೇ ಮಾಡ್ತು ಈ ಮೂವಿಯಿಂದ. ಈ ಮೂವಿನಲ್ಲಿ ರಾಕಿ ಝೀರೋಯಿಂದ ಹೆಂಗೆ ಡಾನ್ ಆಗಿ ಬದಲಾದ, ಆ ಬದಲಾದ ರಾಕಿ ಹೆಂಗೆ
ಕಿಂಗ್ ಆದ ಅನ್ನೋದೇ KGF ಅನ್ನೋ ಸ್ಟೋರಿ. ಈ ಮೂವಿನಲ್ಲಿರೋ ರೈಟಿಂಗು, ಸ್ಕ್ರೀನ್ ಪ್ಲೇ, ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರು, ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲಲ್ಲಿ ಕೂಡಿ ಬಂತು. ಅದಕ್ಕೋಸ್ಕರ ಇದು ನಮ್ಮ ಇಂಡಿಯನ್ ಫಿಲಮಲ್ಲಿ ಒಂದು ಬೆಸ್ಟ್ ಮೂವಿಯಾಗಿ ಇವತ್ತಿಗೂ ನಿಂತಿದೆ, ಯಾವತ್ತಿಗೂ ನಿಲ್ಲುತ್ತೆ. ಈ ಮೂವಿ ಬರೋದಕ್ಕೂ ಮುಂಚೆ ನಮ್ಮ ಕನ್ನಡದಲ್ಲಿ 100 ಕೋಟಿ ಕಲೆಕ್ಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ವು. ಈ ಮೂವಿ ಬಂದಮೇಲೆ 250 ಕೋಟಿಗಿಂತ ಹೆಚ್ಚಿನ ಹಣ ಗಳಿಸಿ ಇಂಡಸ್ಟ್ರಿ ಹಿಟ್ ಆಯಿತು ಈ ಮೂವಿ. ಇನ್ನು ಮೊದಲನೇದಾಗಿ ನೋಡ್ತಾ ಬಂದರೆ KGF ಚಾಪ್ಟರ್ 2. ಈ ಮೂವಿ ಬಂದಿದ್ದು 2022ರಲ್ಲಿ. ಇದರ IMDb ರೇಟಿಂಗ್ ಬಂದ್ಬಿಟ್ಟು 8.3. ಈ ಮೂವಿನಲ್ಲಿ ರಾಕಿ KGFನ ಹೆಂಗೆ ರೂಲ್ ಮಾಡ್ದ, 21 ಸ್ಟೇಟ್ಗೆ ಹೆಂಗೆ ಬಿಗ್ಗೆಸ್ಟು ಡಾನ್ ಆದ, ಮತ್ತು ಅವನಿಗೆ ಬಂದ ಪ್ರಾಬ್ಲಮ್ಸ್ನ ಹೆಂಗೆ ಫೇಸ್ ಮಾಡ್ದ, ಅವ್ರ ಅಮ್ಮಂಗೆ ಕೊಟ್ಟ ಮಾತನ್ನ ಹೆಂಗೆ ಉಳಿಸ್ಕೊಂಡ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿನಲ್ಲಿ ಪ್ರತಿ 20 ನಿಮಿಷಕ್ಕೊಂದು ಎಲಿವೇಶನ್ಸು, ಟ್ವಿಸ್ಟು, ರಿವೀಲ್ ಆಗ್ತಲೇ ಇರುತ್ತೆ. ನೋಡೋಗೊಂದು ಎಕ್ಸೈಟ್ಮೆಂಟ್ ಕೊಡ್ತಲೇ ಇರುತ್ತೆ. ಈ ಮೂವಿನಲ್ಲಿ ಬರೋ ಎಲಿವೇಶನ್ಸು, ಟ್ವಿಸ್ಟು, ಸ್ಕ್ರೀನ್ ಪ್ಲೇ, ವರ್ಡ್ ಬಿಲ್ಡಿಂಗು, ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿತ್ತು. KGF ಚಾಪ್ಟರ್ 1ಗಿಂತ ಡಬ್ಬಲ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಇದು ನಮ್ಮ ಸ್ಯಾಂಡಲ್ವುಡ್ಡು ಅಲ್ಲ, ನ್ಯಾಷನಲ್ ಲೆವೆಲಲ್ಲೇ ಒಂದು ಬಿಗ್ ಹಿಟ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯ ಮೊದಲನೇ 1000 ಕೋಟಿಯ ಮೂವಿ ಇದು. ನಾನಂತೂ KGF ಚಾಪ್ಟರ್ 3ಗೆ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಆ ಮೂವಿ ಯಾವಾಗ ಬರುತ್ತೆ ಅಂತ. ಇದಾಗಿತ್ತು ಯಶ್ ಅವರ ಬೆಸ್ಟ್ 10 ಮೂವಿಯಲ್ಲಿ ಎಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.